ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು. ನಮಸ್ಕಾರ, ನಮಸ್ತೆ, ಸಲಾಮ್ ಅಲೈಕುಮ್, ಜೀಸಸ್ ಸಾಯಿ, ಸತ್ ಶ್ರೀ ಅಕಾಲ್. ನಾನು ಐಜಿ ಕನ್ನೂರು ಅಂತ ಐಜಿ ಕನ್ನೂರು ಬ್ಲಾಗ್ನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಎಲ್ಲಿಗೆ ಬಂದೀನಿ ಅಂದರೆ ಸೋಲಾಪುರ ರೋಡ್. ಸೋಲಾಪುರ ರೋಡ್ ಇದು BLD ರಸ್ತೆ ಅಂತಾರೆ. ಇದು BLD ರಸ್ತೆ. ಈ BLD ರಸ್ತೆದ ಮುಂದೆ ಅಂದ್ರೆ BLD ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಿದೆ. ಇಲ್ಲಿ ಈ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂದೆ ಒಂದು ಇದು ನಿಲ್ತದೆ ಗಾಡಿ. ಯಾವ್ದಂದ್ರೆ ಇಲ್ಲಿ ಏನು ಬರ್ದಿರಿ, ಸಿಹಿ ತಟ್ಟೆ ಇಡ್ಲಿ ವಿಜಯಪುರ. ಮೊಬೈಲ್ ನಂಬರ್ 8123406837. ಇನ್ನೊಂದು ಮೊಬೈಲ್ ನಂಬರ್ 6362303091. ಇವ್ರ ನಂಬರ್ ಇದು. ಇವ್ರ ನಂಬರ್ ಇವರು ಮಾಲಕರ ಹೆಸರು ಅಂತ ಓಂಕಾರ್ ಜಾಧವ್. ಇದ್ರ ತಟ್ಟೆ ಇಡ್ಲಿ ಈ ಗಾಡಿ ಏನು ತಂದಾರಲ್ಲ, ಇದು ಗಾಡಿ ನಂಬರ್ ತೋರಿಸ್ರಿ. K28AB0058 ಗಾಡಿ ನಂಬರ್. ಇಲ್ಲಿ ತಟ್ಟೆ ಇಡ್ಲಿ ಗಾಡಿ ಹಚ್ತಾರೆ ಇವ್ರು ಮುಂಜಾನೆ 7ರಿಂದ 11 ತನಕ. ಇಲ್ಲಿ ಎಂಥ ಪ್ರಸಿದ್ಧಪ್ಪ ಅಂದ್ರೆ 11ರೊಳಗೆ ಎಲ್ಲ ಆಗಿಬಿಡ್ತಾವೆ. 11 ಅಲ್ಲ 9ಕ್ಕೆ ಆಗಿಬಿಡ್ತಾವೆ. 9:30 ಅವ್ರು 11 ಉಳಿದ್ರಂತ ಟೈಮಿಂಗ್ ಕೊಟ್ಟಿರ್ತಾರೆ. ಇಲ್ಲಿ ಭಾಳ ಟೇಸ್ಟ್ ಇದೆ. ಅದು ನಿಮ್ಗೆ ನಂತರ ತಿಂದು ಹೇಳ್ತೀನಿ ನಾನು. ಎಲ್ಲರ ಜನರು ಭಾಳ ಟೇಸ್ಟ್ ಇದೆ ಅಂತ ಹೇಳಿ ರಿವ್ಯೂ ಕೊಡ್ತಾ ಇದ್ದಾರೆ. ಅದಕ್ಕೆ ವಿಜಯಪುರ ಜನತೆಗೆ ಗೊತ್ತಾಗಲಿ ಅಂತ ಹೇಳಿ ನಾವು ಇದು ಫುಡ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಭಾಳ ಡಿಮಾಂಡ್ ಬಂದ ಮೇಲೆ ಬನ್ನಿ, ಇಲ್ಲಿ ಬಂದು ಇಲ್ಲಿ ನೀವು ತಿಂದು ನೋಡಿ ನಂತರ ನನ್ನ ಕಾಮೆಂಟ್ಸ್ ಬಾಕ್ಸ್ನಾಗ ತಿಳಿಸ್ರಿ. ಬನ್ನಿ ಹೋಗೋಣ. ಅವ್ರದ್ದು ಏನೇನು ಮಾಡ್ತಾರೆ ಏನೇನಿಲ್ಲ ಅನ್ನೋದು ತಮ್ಗೆ ತೋರಿಸ್ತೀನಿ. ಸರ್ ಓಂಕಾರ್ ಜಾಧವ್ ರೀ. ಓಂಕಾರ್ ಜಾಧವ್. ಹಾಂ, ನೀವು ಏನು ಎಜುಕೇಶನ್ ಏನು ಮುಗಿಸಿರಿ ನೀವು? ನಂದು BE ಮೆಕ್ಯಾನಿಕಲ್. BE ಮೆಕ್ಯಾನಿಕ್. BE ಮೆಕ್ಯಾನಿಕ್. ಈಗ ನೀವು ಇದು ಏನು ಇದು ಇಡ್ಲಿ ತಟ್ಟೆ ಇಡ್ಲಿ ಮಾಡ್ತೀರಾ? ಇದು ತಟ್ಟೆ ಇಡ್ಲಿ ರೀ. ತಟ್ಟೆ ಇಡ್ಲಿ ಮಾಡ್ತೀರಿ. ಓಕೆ. ಇವು ಎರಡೇ ಬಾಕ್ಸ್ನ ಮಾಡ್ತೀರಾ ನೀವು? ಇವೆರಡು ಬಾಕ್ಸ್. ಗ್ಯಾಸ್ ಬಾಕ್ಸ್. ಮುಂಜಾನೆ ಎಷ್ಟು ಗಂಟೆಗೆ ಬರ್ತೀರಿ ನೀವು? ಮುಂಜಾನೆ 7ರಿಂದ ಎಷ್ಟು ಗಂಟೆಗೆ ಇರ್ತೀರಿ? 7ರಿಂದ 10:30 11 ತನಕ ಇರ್ತೀರಿ. ಈ ತಟ್ಟೆ ಇಡ್ಲಿ, ಈಗ ಇದನ್ನ ತಟ್ಟೆ ಇಡ್ಲಿ ಮಾಡೋದ್ರಲ್ಲ, ಈ ತಟ್ಟೆ ಇಡ್ಲಿ ಎಷ್ಟು ಹೋಗ್ತಾವೆ ದಿವ್ಸಕ್ಕೆ? ಒಂದು 100-150 ಪ್ಲೇಟ್ಸ್ ಹೋಗ್ತವೆ. 100-150 ಪ್ಲೇಟ್ ಹೋಗ್ತಾವೆ. ಈಗ ನಿಮ್ಮ ಪ್ರಾಪರ್ ಬಿಜಾಪುರಿ ಅಂದ್ರಲ್ಲ? ಪ್ರಾಪರ್ ಬಿಜಾಪುರ. ನಿಮ್ಮದು ಎಂಜಿನಿಯರಿಂಗ್ ಮುಗಿದದ? ಇಂಜಿನಿಯರಿಂಗ್. ಯಾವ ಎಂಜಿನಿಯರಿಂಗ್ ಮುಗಿದವ್ರಿ? ಮೆಕ್ಯಾನಿಕಲ್ ಮುಗಿದವ್ರಿ. ಮೆಕ್ಯಾನಿಕಲ್. ಇನ್ನೊಬ್ರು ನಿಮ್ಮ ಬ್ರದರ್ ಬರ್ರಿ. ಇವ್ರು ನಿಮ್ಗೆ ಏನಾಗ್ಬೇಕು? ಇವ್ರು ನಮ್ಮ ಮಾಮನ್ ಮಗ ಆಗ್ಬೇಕು. ಅವನ ಹೆಸರು ಏನ್ರಿ? ಅನೂಪ್. ನಿಮ್ಮ ಹೆಸರು? ಸೋನು ಅಂತ ಹೇಳಿ. ಪೂರ ಹೆಸರು ಹೇಳ್ರಿ. ಸೋನು ಮಾಡಿಕ್. ಬಿಜಾಪುರ. ನಿಮ್ದು ನಿಮ್ಮ ಎಜುಕೇಶನ್ ಏನಾಗಿದ್ರಿ? ಸೆಕೆಂಡ್ ಇಯರ್ ಮುಗಿದ್ ಫೋಟೋಗ್ರಾಫಿ. ಫೋಟೋ ಸ್ಟುಡಿಯೋ ಅದ, ಯೂಟ್ಯೂಬ್ ಚಾನಲ್ ಓದಂತ ಹೌದಲ್ರಿ? ಯೂಟ್ಯೂಬ್ ಚಾನಲ್ ಹೆಸರು ಹೇಳ್ರಿ. MJ Edit ಅಂತ ಯೂಟ್ಯೂಬ್ ಚಾನಲ್ ಇದೆ. ನಿಮ್ದು ಏನಾದ್ರು ಯೂಟ್ಯೂಬ್ ಚಾನಲ್ ಇದೆ? ಇಲ್ಲ. ಇದು ಎಷ್ಟು 11 ಗಂಟೆ ತನಕ ಮಾಡ್ತೀರಾ? ಮಾಡಿ ನಂತರ ಮುಂದೆ ಕೆಲ್ಸಕ್ಕೆ ಹೋಗ್ತೇವೆ. ಕೆಲ್ಸಕ್ಕೆ ಎಲ್ಲಿ ಹೋಗ್ತೀರಿ? ಕೆಲ್ಸಕ್ಕೆ ಸಿಟೆಕ್ ಸರ್ವಿಸಸ್ ಸಾಫ್ಟ್ವೇರ್ ಕಂಪ್ನಿ. ಅಚ್ಚಾ, ಓಕೆ. ಇದು ಇವೆರಡು ಇದ್ರೊಳಗೆ ಮಾಡ್ತೀರಿ. ಗ್ಯಾಸ್ ಇದೇನು ತೆಗೆದು ತೋರಿಸ್ರಿ. ಇದು ಬ್ಯಾಟರಿ. ಇದು ಬ್ಯಾಟರ್. ಇದು ಮನೆಯೊಳಗೆ ಮಾಡ್ಕೊಂಡು ಬರ್ತೀರಿ ಇದನ್ನು. ಇದೇನು ಫುಲ್ ಮಾಡ್ಕೊಂಡು ಬಂದ್ರೆ ಇಷ್ಟೇನಾ? ಇಲ್ಲಿ ತನ ಮಾಡ್ಕೊಂಡು ಬಂದಿರ್ತೀವಿ. ಮುಂಜಾನೆ ಹಿಡಿದು ಎಲ್ಲಿ ತನ ಹೇಳ್ರಿ? ಅಲ್ಲಿ ತನ ಮಾಡಿದ್ದು ಈಗ ಇಷ್ಟು ಖಾಲಿ ಆಗೋದು ಮುಂಜಾನೆ ಎದ್ದು 7 ಗಂಟೆಯಿಂದ. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ಈಗ ನೋಡಿ, ಇದು ಬೆಣ್ಣೆ ಇಡ್ಲಿ ಎಲ್ತಮ್ಮ ಇದನ್ನ? ಬೆಣ್ಣೆ ಇಡ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಏನೇನು ಮಾಡ್ತೀರಪ್ಪ ನೀವು? ಇಡ್ಲಿಗೆ ಬಟರ್ ಹಚ್ಕೊಡ್ತೀವಿ. ಅಮೂಲ್ ಬಟರ್. ಹತ್ತಿದ್ರೆ ಏನೀಗ? ಅಮೂಲ್ ಬಟರ್ ಹಚ್ಚಿ ಅದ್ರೊಳಗೆ ಚಟ್ನಿ ಹಾಕ್ತೀರಾ? ಇದು ಚಟ್ನಿ ಹಾಕ್ತಾರೆ ಅದ್ರ ಮೇಲೆ. ಬರೀ ಚಟ್ನಿ, ಸಾಂಬಾರು ಮಾಡಲ್ಲ ನೀವು? ಬರೀ ಚಟ್ನಿ, ತಟ್ಟೆ ಇಡ್ಲಿ ಬಿಟ್ರೆ ಮತ್ತೇನು ಮಾಡಲ್ಲ? ತಟ್ಟೆ ಇಡ್ಲಿ ಮಾಡ್ತೀವಿ. ವಡ ಎಲ್ಲಿ ಮಾಡಿರಿ? ಇವತ್ತು ಮಾಡಿಲ್ಲ, ಬಟ್ ಉಳ್ ಟೈಮಾಗ ವಡಾನು ಸಿಗುತ್ತೆ ನಿಮಗೆ. ಓಕೆ. ಈಗ ಇದು ನಾರ್ಮಲ್ ಇಡ್ಲಿ ಮಾಡ್ತಾ ಇದ್ದಾರೆ. ಇದನ್ನ ನೋಡಿ, ಇದು ನಾರ್ಮಲ್. ಅದ್ರ ಮೇಲೆ ಏನು ಬೆಣ್ಣೆ ಗಿಣ್ಣೆ ಪುಡಿ ಗಿಡಿ ಏನು ಹಾಕೋದಿಲ್ಲ. ಬರೀ ನಾರ್ಮಲ್ ಇಡ್ಲಿ ಚಟ್ನಿ. ಅವ್ರವ್ರು ಯಾರ್ಯಾರು ತಿಂತಾರೆ ಕಸ್ಟಮರ್, ಅವ್ರವ್ರ ರುಚಿ ತಕ್ಕಂಗೆ ಮಾಡಿಕೊಡ್ತಾರೆ ಇವರು. ನೋಡಿ, ತಗೊಳ್ತಾ ಇದ್ದಾರ. ತಮ್ಮ ಹೆಸರು ಹೇಳ್ರಿ ಸರ್? ಉಮಾಪತಿ ಅಂತ ಹೇಳಿ. ಉಮಾಪತಿ. ಅಡ್ರೆಸ್? ಕಡ್ಕೊಳ್ಳಿ. ಎಲ್ಲಿ ಅವ್ರಿ ಸರ್? ಇಲ್ಲೇ ಬಿಜಾಪುರದವ್ರಿ. ಬಿಜಾಪುರದವ್ರು. ಏನು ಮಾಡ್ತೀರಿ ಸರ್?
ಸರ್ ನಮ್ದು ಈ ಕೋಚಿಂಗ್ ಕ್ಲಾಸಸ್ ಇದೆ ಸರ್. ಕೋಚಿಂಗ್ ಕ್ಲಾಸ್ ಯಾವ ಕೋಚಿಂಗ್ ಕ್ಲಾಸ್ ಸರ್? ಮುನ್ನುಡಿ ಕೋಚಿಂಗ್ ಕ್ಲಾಸಸ್. ಮುನ್ನುಡಿ ಕೋಚಿಂಗ್ ಕನ್ನಡ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮೀಡಿಯಂ ಎರಡೂ ಅದಾವೆ. ಕೋಚಿಂಗ್ ಹಾಂ ಕೊಡ್ತೇವೆ ಮಕ್ಕಳಿಗೆ. ಓಕೆ ಸರ್. ಈಗ ನೀವು ಇಲ್ಲಿ ಇಡ್ಲಿ ತಿನ್ನಕ್ಕೆ ಬಂದಿರಿ, ಓಕೆ. ಓಕೆ, ಎಷ್ಟು ಸಲ ಬಂದಿರಿ ಇಲ್ಲಿ? ಸುಮಾರು ಸಾರಿ ಬಂದಿದೆ ಸರ್. ಸುಮಾರು ಸಲ ಬಂದಿರಿ. ಸುಮಾರು ಸಲ. ಟೇಸ್ಟ್ ಹೆಂಗೆ ಅನಿಸ್ತದೆ ರೀ ಸರ್? ಚಲೋ ಇದೆ ರೀ, ಚಲೋ ಇದೆ. ಚಲೋ ಇದೆ ಅಂತೇಳಿ ಡೈಲಿ ಬಂದು ತಿಂದು ತಿಂದು ಹೋಟೆಲ್ಗಿಂತ ಚೆನ್ನಾಗಿದೆ. ಚೆನ್ನಾಗಿದೆ, ಚೆನ್ನಾಗಿದೆ, ಹೋಟೆಲ್ಗಿಂತ ಚೆನ್ನಾಗಿದೆ ಮತ್ತು ರೀಸನೇಬಲ್ ಪ್ರೈಸಲ್ಲಿ ಇದೆ. ರೀಸನೇಬಲ್ ಪ್ರೈಸ್ನಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಹೇಳಿ? ವೀರಣ್ಣ ಮನೋಹರ್ ಅಂತ. ವೀರಣ್ಣ ಮಣೂರ್. ಮಣೂರ್. ಏನು ಮಾಡ್ತೀರಿ ಸರ್ ತಾವು? ನಾವು ಸಿದ್ಧಶ್ರೀ ಕೋಲ್ಡ್ ಸ್ಟೋರ್ನಾಗ ವರ್ಕ್ ಮಾಡ್ತೀವಿ. ಹಾಂ, ಎಲ್ರಿ ಸರ್? ಸಿದ್ಧಶ್ರೀ ಕೋಲ್ಡ್ ಸ್ಟೋರ್ ಐತಿ. ಸಿದ್ಧಶ್ರೀ, ಹಾಂ, ಯತ್ನಾಳ್ ಸಾಹೇಬ್ರದ್ದು. ಓಕೆ. ನೀವು ಎಷ್ಟು ಸಲ ಆಯ್ತು ಸರ್ ಬರೋದು ಇಲ್ಲಿ? ನಾವು ಸುಮಾರು ಸಲ ಆಯ್ತು. ಸುಮಾರು ಸಲ ಬರ್ಲಿಕ್ಕೆ. ಟೇಸ್ಟ್ ಹೆಂಗದ್ರಿ ಸರ್ ಇದು? ಸೇಮ್ ಟೇಸ್ಟ್ ಇದೆ, ಏನು ಸೇಮ್ ಸೇಮ್ ಟೇಸ್ಟ್ ಅದು. ಹಾಂ, ಯಾವತ್ತು ಬಂದರೂ ಸೇಮ್ ಟೇಸ್ಟ್ ಅದು. ಹಿಡಿಸ್ತದ ನಿಮಗೆ? ಹಿಡಿಸ್ತದ ನಿಮಗೆ ಇದು ತಿಂದಿದ್ದು ಟೇಸ್ಟ್? ಹಾಂ, ಲೈಕ್ ಆಗುತ್ತೆ ನಿಮಗೆ ಇದು? ಹಾಂ, ಅದಕ್ಕೆ ಬರ್ತಾ ಇರ್ತೀರಿ. ಓಕೆ. ಡೈಲಿ ಬರ್ತೀರಾ ಬಿಟ್ಟು ಬಿಟ್ಟು ಯಾವಾಗಾದ್ರೂ ಬರ್ತೀರಿ? ಇದೇನು ಬರಲ್ಲ, ವಾರದಲ್ಲಿ ಒಂದೆರಡು ಸಲ. ಒಂದೆರಡು ಸಲ ಬಂದು ತಿಂದು ಹೋಗ್ತೀರಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ ಸರ್, ತಮ್ಮ ಹೆಸರು ಹೇಳ್ರಿ ಸರ್? ಶ್ರವಣ್ ಕುಮಾರ್ ಕೊಟ್ಕರ್ ಅಂತ ಸರ್. ಶ್ರವಣ್ ಕುಮಾರ್. ಶ್ರವಣ್ ಕುಮಾರ್ ಕೊಟ್ಕರ್ ಅಂತ ಹಾಂ, ಏನು ಮಾಡ್ತೀರಿ ಸರ್ ತಾವು? ಸರ್. ನಾವಿಲ್ಲಿ ಬ್ರೈನ್ ಡಾಕ್ಟರ್. BLD ಒಳಗೆ ಡಾಕ್ಟರ್ ಅದಾರ? ಹೌದು, ಡಾಕ್ಟರ್ ಇದ್ದೀರಿ ಈಗ? ಹಾಂ, ನೋಡಿ ಇಲ್ಲಿ ಬರ್ದೆ ಯಾವತ್ತೂ ಬಂದು ತಿಂತೀರಲ್ಲ ಸರ್? ಹೌದು ಸರ್. ಇದು ಟೇಸ್ಟ್ ಹೈಜೆನಿಕ್ ಡಾಕ್ಟರ್, ನೀವು ಅದಕ್ಕೆ ಹೈಜೆನಿಕ್ ನಿಮಗೆ ಕೇಳ್ತಾ ಇದ್ದೀನಿ. ಹೈಜೆನಿಕ್ ಬಗ್ಗೆ ಟೇಸ್ಟ್ ಬಗ್ಗೆ ಸ್ವಲ್ಪ ಹೇಳ್ರಿ ಸರ್ ಇದ್ರದ್ದು. ಸರ್ ಇಡ್ಲಿ ಏನಂದ್ರೆ ಒನ್ ಆಫ್ ದಿ ಅದು ಸಫಿಸ್ಟಿಕೇಟೆಡ್ ಫುಡ್ ಸರ್. ಹಾಂ, ಪ್ರಿಪೇರ್ಡ್ ಫುಲ್ಲಿ ವಿತ್ ಗಾಳಿದು ಏನೋ ಅವಿ ಆಗ್ತೈತೆ ಇದನ್ನ ಮಾಡೋದ್ರಿಂದ ಹಾಂ ಸರ್, ಮೋಸ್ಟ್ ಆಫ್ ದ ಆರ್ಗನಿಸಮ್ ಇಸ್ ಲೈಫ್ ಚೆನ್ನಾಗಿದೆ. ಸ್ಟೆರಿಲೈಸ್ಡ್ ಫುಡ್ ಹಾಂ ಅಂಡ್ ವೆರಿ ಲೆಸ್ ಆಯಿಲ್ ವಿಲ್ ಬಿ ಯೂಸ್ಡ್ ಆರ್ ನೋ ಆಯಿಲ್ ಯೂಸ್ ಫಾರ್ ದ ಹಾಂ, ಇಡ್ಲಿ ಮೇಕಿಂಗ್. Okay, sir. ಫುಡ್ ಹಾಂ, ಅಂಡ್ ದೇ ಆರ್ ಫ್ರೆಶ್ಲಿ ಪ್ರಿಪೇರ್ಡ್. ಎಸ್ ಸರ್, ಎಸ್. ಪ್ರಿಪೇರ್ ಮಾಡೋದ್ರಿಂದ ಓಕೆ ಸರ್. ಅಂಡ್ ಅವ್ರು ಓನ್ಲಿ ಲಿಮಿಟೆಡ್ ಪೀರಿಯಡ್ನಾಗ ಇರೋದ್ರಿಂದ ಭಾಳ ತಿನ್ನೋಕೆ ಆಗೋದಿಲ್ಲ. ಹಾಂ ಸರ್. ಪ್ರಿಪೇರ್ ಮಾಡಿ ಇಲ್ಲೇ ಸರ್ವ್ ಮಾಡಿ ಹೋಗ್ಬಿಡ್ತಾರೆ. ಇಲ್ಲೇ ಹೋಗ್ಬಿಡ್ತಾರೆ. ಹೀಗಾಗಿ ಹೆಲ್ದಿ ಇರುತ್ತೆ. ಓಕೆ ಓಕೆ ಕಾರ್ಬೋಹೈಡ್ರೇಟ್ ಅಂಡ್ ಪ್ರೋಟೀನ್ ಫುಡ್. ಓಕೆ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ಎಷ್ಟು ತಿಂಗಳಾಯ್ತು ರೀ ಹಾಕಿ ನೀವು? ಒಂದು 8 ತಿಂಗಳಾಯ್ತು. 8 ತಿಂಗಳಾಯ್ತು. ಈಗ ನಿಮ್ಮಲ್ಲಿ ಮಿನಿಮಮ್ ಮುಂಜಾನೆ 7ರಿಂದ 10 ತನಕ ಅಥವಾ 11 ತನಕ, ಉಳಿದ್ರೆ 11 ತನಕ ಇಲ್ಲ 9:30 10ಕ್ಕೆ ಹೋಗ್ಬಿಡ್ತೀರಿ ನೀವು. ಹಾಂ, ಮಿನಿಮಮ್ ನಿಮ್ಮಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ ಸರ್? ಮಿನಿಮಮ್ 5K ತನಕ ಆಗುತ್ತೆ. ಹಾಂ, 5000 ರುಪೀಸ್ ಆಗುತ್ತೆ. ಹಾಂ, 5000. ಈ ವಡ ಒಂದು ಮಾಡ್ತೀನಿ ಅಂದ್ರಲ್ಲ, ಹಾಂ, ವಡಾನು ಮಾಡಿ. ಅದು ಇವತ್ತು ಮಾಡಿಲ್ಲ. ಹಾಂ, ಇಡ್ಲಿ, ತಟ್ಟೆ ಇಡ್ಲಿ, ವಡ ಫೇಮಸ್ ನಿಮ್ಮದು. ಹಾಂ, ಚಟ್ನಿ ಫೇಮಸ್. ಹಾಂ, ಚಟ್ನಿ. ಫೇಮಸ್. ನೀವು ಈಗ ಅಪೋಸಿಟ್ ಟು ಇದು ಅದ ರೀ, ಏನು ಸಬ್ ರಿಜಿಸ್ಟರ್ ಆಫೀಸ್ ಅಪೋಸಿಟೇ ನಿಂದ್ರಿಸ್ತೀರಿ. ಇದು ಬಿಟ್ಟು ಮತ್ತೆ ಸಾಯಂಕಾಲ ಅದು ಎಲ್ಲಿ ನಿಂದ್ರಿಸ್ತೀರಿ? ಸಾಯಂಕಾಲ ಅದೇನು ನಿಮಿಷ ಇನ್ನೊಂದು ಬ್ರಾಂಚ್ ಮಾಡೋರಿದ್ದೀವಿ ಇದ್ರ ಕಡೆ ಕಿ ಪೆಟ್ರೋಲ್ ಬಂಕ್ ಕಡೆ ಅಲ್ಲೊಂದು ಮಾಡೋದು. ಬ್ರ್ಯಾಂಚ್ ಮಾಡೋರು ಇದ್ದೀರಿ, ವಿಚಾರ ಅದ ಇನ್ನೊಂದು ಬ್ರ್ಯಾಂಚ್. ಕ್ವಾಲಿಟಿ ಸೇಮ್ ಇಡ್ತೀರಿ. ಇದು ನೀವು ಏನಾದರೂ ಕಲ್ತಿರೋ ಏನು ಹ್ಯಾಂಗು? ನೀವು ಎಂಜಿನಿಯರು, ಹಾಂ, ನಾವು ನೀವು ಇದ್ರೊಳಗೆ ಹ್ಯಾಂಗೆ ಎಂಟರ್ ಅದ್ರಿ? ಇದ್ರೊಳಗೆ ಹೆಂಗೆ ಎಂಟ್ರಿ ಅಂದ್ರೆ ನಾವು ಬೆಂಗಳೂರಿನಾಗ ಅಲ್ಲೇ ಕಲಿತಿದ್ದೇವೆ. ಹಾಂ ಹಾಂ ಕಾಲೇಜ್ ಅಲ್ಲೇ ಮುಗಿತ್ರಿ. ಹಾಂ ಅಲ್ಲಿ ಕಲತ್ತ ಅಲ್ಲಿ ನೋಡಿದೆ ರೀ ಹಾಂ ತಟ್ಟೆ ಇದು ಮಾಡೋದು. ಹಾಂ ನೋಡೋಣ ಇಲ್ಲೂ ತರಬೇಕಂತ, ಬಿಜಾಪುರ್ನಾಗ ತರಬೇಕಂತ ನನ್ನ ಆಸೆ ಇತ್ತು. ಹಾಂ ಸೇಮ್ ಟೇಸ್ಟ್ ಹಾಂ ಯೂಟ್ಯೂಬ್ನಾಗ ಅದು ಸರ್ಚ್ ಮಾಡಿ ರೆಸಿಪಿ ಎಲ್ಲ ತೊಗೊಂಬಂದು ಹಾಂ ಕಲ್ತ್ಕೊಂಡ್ಬಂದು ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿ ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ನೀವು ಹೀಗೆ ಕಂಟಿನ್ಯೂ ಮಾಡಿರಿ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಾ ಕೆಲವೊಬ್ರು ಯೂಟ್ಯೂಬ್ ಮಾಡಿ ಬಿಟ್ಟ ಮೇಲೆ ಅವ್ರು ತೆಗೆದೇ ಬಿಟ್ಟಾರ್ರಿ ಇಲ್ಲಿ. ಅವರೆಲ್ಲ ಅಂದ್ರೆ ಅಲ್ಲಿದೆ ಅಲ್ಲಿದೆ ಕಲ್ಕೊಂಡು ಬಂದಾರ. ಅಲ್ಲಿದೆ ಐಡಿಯಾ ತೊಗೊಂಡು. ಯಾಕಂದ್ರೆ ನಾವು ಇಂಥ ಯೂಟ್ಯೂಬ್ ಭಾಳ ಮಾಡೀನಿ ನಾ ಮಾಡ್ದಂದ್ರೆ ಮುಂದೊಂದು ತಿಂಗಳದಾಗ ಅಲ್ಲಿ ಗಾಯಬಾಗಿ ಬಿಟ್ಟಿರ್ತಾರೆ ವೀಕ್ಷಕರು. ಸರ್ ಏನ್ರಿ ಮಾಡಿರಿ, ನಂಬರ್ ಹಾಕಿರಿ, ಅದು ಇಲ್ಲೇ ಇಲ್ಲ, ನೀವು ಸುಮ್ಮನೆ ಯಾಕೆ ಮಾಡಿರಿ? ಅಲ್ಲಿ ನಾವು ಅದು ಯೂಟ್ಯೂಬ್ ಡಿಲೀಟ್ ಮಾಡ್ಬೇಕಾಗತ್ತೆ ಆ ಕಿರಿಕಿರಿ. ಅದಕ್ಕೆ ಮುಂದುವರಿಸಿರಿ. ನೀವು ಫೇಮಸ್ ಇದ್ದವ್ರದೇ ನಾವು ಮಾಡ್ತೇವೆ, ಎಲ್ಲರನ್ನೂ ಮಾಡಲ್ಲ. ಮುಂದುವರಿಸಿ. ಹಾಂ, ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ತಾವು ಫಸ್ಟ್ ಟೈಮ್ ಬಂದರೆ ಪದೇ ಪದೇ ಬರ್ತೀರ? ಬರ್ತೀರಿ? ಸ್ವಲ್ಪ ಮುಂದಕ್ಕೆ ಬರ್ರಿ ಮುಂದಕ್ಕೆ ಬರ್ರಿ. ಸರ್, ನೀವು ಎಷ್ಟು ಸಲ ಬಂದಿದ್ದೀರಿ ಇಲ್ಲಿ? ಇದು ಒಂದು 3ನೇ ಸಲ ಸರ್. ಇದು 3ನೇ ಸಲ. ನೀವು ಪದೇ ಪದೇ ಬರ್ತೀರಿ ಅಂದರೆ ಟೇಸ್ಟ್ ಹೆಂಗೆ ಅನಿಸ್ತೀರಿ?
ಪದೇ ಪದೇ ಏನು ಬರಲು ಸರ್ ಮೂರನೇ ಸಲ ಬಂದು ಚೆನ್ನಾಗಿದೆ ಸರ್. ಚೆನ್ನಾಗಿದೆ, ಸ್ವಚ್ಛತಾ, ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ. ತಮ್ಮ ಊರು ಯಾವುದು ಸರ್? ನಮ್ಮೂರು ಇಲ್ಲೇ ಸರ್, ಇಲ್ಲೇ ಬಿಜಾಪುರ. ತಮ್ಮ ಹೆಸರು ಹೇಳ್ರಿ ಸರ್? ಪೂಜಾರಿ ಅಂತ ಏನೇ ಸರ್. ಪೂಜಾರಿ ಅಂತ ಹೇಳಿ. ಆಯ್ತಾ, ನಿಮ್ಗೆ ಹಿಡಿಸ್ತದೆ ಟೇಸ್ಟ್? ಟೇಸ್ಟ್ ಹಿಡಿಸಿದೆ ನಿಮ್ಗೆ? ಹಾಂ ಚೆನ್ನಾಗಿದೆ. ಓಕೆ, ಅಂದ್ರೆ ವೀಕ್ಷಕರಿಗೆ ನಿಮ್ಮಂತ ರಿವ್ಯೂ ನೋಡೇ ಬರ್ತಾ ಇದ್ದೇವೆ. ನಾ ಹೇಳೋದ್ರಿಂದ ಬರೋದಲ್ಲ, ಅದಕ್ಕೆ ನಿಮ್ಮ ರಿವ್ಯೂ ತೊಗೊಳೋದು. ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಸರ್. ಸರ್ ನಮಸ್ಕಾರ, ನಮಸ್ಕಾರ ಸರ್. ತಮ್ಮ ಹೆಸರು ಹೇಳ್ರಿ ಸರ್? ಶ್ರೀರಂಗ್ ಪುರಾಣಿಕ್ ಅಂತ. ತಮ್ಮದು ಯೂಟ್ಯೂಬ್ ಇದೆ, ಹಾಂ ಸರ್. ಫೇಮಸ್ ಯೂಟ್ಯೂಬ್ ಚಾನಲ್ ಇದೆ, ಶ್ರೀರಂಗ್ ಪುರಾಣಿಕ್ ಅಂತ ಹೇಳಿ. ಪುರಾಣಿಕ್ ಲಾಗ್ ಅಂತ. ಹಾ, ಬರೀ ಪುರಾಣಿಕ್ ಲಾಗ್ ಅಂತಿದೆ. ಹೌದು. ಹಾ, ಕನ್ನಡ. ಹಾ, ನೋಡಿ ವೀಕ್ಷಕರೇ, ಈಗ ಇವರು ಸರು ಪುರಾಣಿಕ್ ಲಾಗ್ ಅಂತ ಅಗದಿ ಭವ್ಯವಾಗಿ ಸುಂದರವಾಗಿ ಯೂಟ್ಯೂಬ್ ಮಾಡ್ತಾರೆ. ಇವ್ರದ್ದು ನೀವು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲ ಕಡೆ ಬೆಲ್ ಐಕಾನ್ ಒತ್ತಿರಿ ಅಂತ ರಿಕ್ವೆಸ್ಟ್ ಮಾಡಿ ಹೇಳ್ತೇನೆ. ಇವರು ಒಬ್ಬರು ಹ್ಯಾಂಡಿಕ್ಯಾಪ್ಡ್, ನಾನು ಹ್ಯಾಂಡಿಕ್ಯಾಪ್ಡ್, ಇವರು ಹ್ಯಾಂಡಿಕ್ಯಾಪ್ಡ್. ನಾವು ಹ್ಯಾಂಡಿಕ್ಯಾಪ್ಡ್ ಇಬ್ಬರು. ನಮಗೆ ಸ್ಕೋಪ್ ಕೊಡ್ರಿ, ನೀವೇನು ನಮಗೆ ಹಣ ಗಿಣ ಕೊಡೋದು ಯಾರೂ ಬೇಕಾಗಿಲ್ಲ, ನಮ್ಮನ್ನು ಉತ್ತೇಜನ ಕೊಡ್ರಿ ಇಬ್ಬರನ್ನ ಅಂತ ತಿಳ್ಕೊಂಡು ಕಳಕಳಿಯಿಂದ ಇವರಿಗೆ. ಇವರೇ ನನಗೆ ಹೇಳಿದ್ದು ಲಾಗ್ ಮಾಡಬೇಕು ಅಂಥೇಳಿ. ಹಾಂ, ಅದಕ್ಕೆ ಬಂದು ಮಾಡ್ತಾ ಇದ್ದೀನಿ. ಇವರಿಂದ ಭಾಳ ನನಗೆ ಕಂಟೆಂಟ್ ಕೊಟ್ಟರೆ ಇವ್ರಿಗೆ ಭಾಳ ಕೋಟಿ ಧನ್ಯವಾದಗಳು ಹೇಳಬೇಕು ನಾನು ಸಾಹೇಬ್ರಿಗೆ. ಸರ್, ಇಲ್ಲಿ ನೀವು ಯಾವತ್ತು ಬರ್ತೀರಿ, ನೀವೇ ಮಾಡಂತ ಹೇಳಿದ್ರಿ. ಇಲ್ಲಿ ಕ್ವಾಲಿಟಿ ಬಗ್ಗೆ ಹೇಳ್ರಲ್ಲ ಸರ್. ಇಡ್ಲಿ, ತಟ್ಟೆ ಇಡ್ಲಿ ಕ್ವಾಲಿಟಿ ಬಗ್ಗೆ. ತಟ್ಟೆ ಇಡ್ಲಿ ಸರ್, ನಾವು ಸುಮಾರು ಜೂನ್ನಲ್ಲಿ ಇಲ್ಲಿ ಹಾಗೆ ಹೋಗ್ತಾ ಇದ್ದೆ ಸುಲಾಪುರ ರೋಡಿಗೆ. ಹಾಂ ಸರ್. ಇದೊಂದು ಬೋರ್ಡ್ ಕಾಣಿಸ್ತು, ಬೆಂಗಳೂರು ಸಿಹಿ ತಟ್ಟೆ ಇಡ್ಲಿ ಅಂತ ಹೇಳಿ. ಹಾಂ ಸರ್. ಅವಾಗ ಇಲ್ಲಿ ಬಂದು ನಾನು ಟೇಸ್ಟ್ ನೋಡಬೇಕು, ಯಾಕಂದ್ರೆ ನಂಗೆ ಯಾವುದೇ ಹೊಸ ಬಿಜಾಪುರ ಬರಲಿ ಹಾಂ, ಒಂದು ಟೇಸ್ಟ್ ನೋಡೋಣ ಅಂತ ಟೇಸ್ಟ್ ನೋಡಿದೆ ಸರ್. ಹಾಂ ಸರ್. ಬೆಟರ್ ಅನಿಸ್ತು. ಹಾಂ ಸರ್. ಯಾಕಂದ್ರೆ ತಟ್ಟೆ ಇಡ್ಲಿ ಬಿಜಾಪುರನಲ್ಲಿ ಸಿಗೋದು ಕಡಿಮೆ. ಸರಿ ಸರ್. ಅದಕ್ಕೆ ಒಂದು ಟೇಸ್ಟ್ ನೋಡಿದೆ. ಹಾಂ ಒಂದು 3-4 ಬಾರಿ ಬಂದಿತ್ತು ಸರ್, ಹಾಂ ಚೆನ್ನಾಗಿದೆ. ಹಾಂ ಸರ್. ಅವಾಗ ಯಾವಾಗ ಇಲ್ಲಿ ಬಂದು ತಟ್ಟೆ ಇಡ್ಲಿ ತಿಂತ ಇರ್ತೀವಿ ಹಾಂ ಹಾಂ, ಬೆಳಗ್ಗೆ. ಸರಿ. ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದ್ರಿ, ನೀವು ಮಾಡಲೇಬೇಕಂತ ನನಗೆ ಹೇಳಿದ್ರಿ, ಅದಕ್ಕೆ ಬಂದಿದ್ದೀನಿ ಓಡಿ ಮಾಡ್ಲಿಕ್ಕೆ. ಹಾಂ, ಇಲ್ಲ, ಬೆಳಗ್ಗಿನ ಜಾವ ಬಂದು ಮಾಡೋದು ಒಂದು. ಹೌದು ರೀ ಸರ್. ಆದ್ರೆ ನೀವು ಬಂದಿರಲ್ಲ ಸರ್, ಇಂಥ ತೊಂದರೆ ಇದ್ರು ಬಂದ್ರಿ, ನಿಮಗೂ ಥ್ಯಾಂಕ್ಸ್ ಹೇಳ್ಬೇಕು ನಾವು. ಹಾಂ, ನಿಮ್ದು ಚಲೋ ಹಾಗೆ ಇಂಥ ಕಂಟೆಂಟ್ಗಳು ನಮ್ಗೆ ಕೊಡ್ತಾ ಇರ್ರಿ ಸರ್. ಯಾಕಂದ್ರೆ ಇಬ್ಬರು ಬೋತ್ ಸೇಮ್ ಹ್ಯಾಂಡಿಕ್ಯಾಪ್ಡು. ನಾವು ಒಬ್ಬರಿಗೆ ಸಹಕಾರ ಕೊಡಬೇಕು, ನಿಮ್ಗೆ ನಾ ಕೊಡಬೇಕು, ನಮ್ಗೆ ನೀವು ಕೊಡಬೇಕು. ಮತ್ತು ಎಲ್ಲ ವೀಕ್ಷಕರು ನಮ್ಮ ಇಬ್ಬರು ಚಾನಲನ್ನು ನಾನು ಇದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವ್ರ ಚಾನಲ್ನ ಇದು ಮಾಡಿರ್ತೀನಿ. ನೀವು ಇದರ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಶೇರ್ ಮಾಡಿರಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊತೀನಿ. ಮತ್ತು ಇದ್ರ ಬಗ್ಗೆ ಏನು ಹೇಳ್ಬೇಕಂತೀರಿ ಸರ್? ಸರ್, ಚೆನ್ನಾಗಿದೆ ಸರ್. ಒಂದು ಹಾಂ, 4 ಮಂದಿ ಇಂಜಿನಿಯರ್ಸ್ ಕೂಡ ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ನನಗೆ ಇನ್ಫಾರ್ಮೇಶನ್ ಕೊಟ್ಟರು. ಹಾಂ, ಚೆನ್ನಾಗಿದೆ ಸರ್. ಅವಾಗ ಇಲ್ಲಿ ಬೆಳಗ್ಗೆಯಲ್ಲಿ ಇಲ್ಲಿ ಇದೋದಿಲ್ಲ, ಮೆಡಿಕಲ್ ಕಾಲೇಜ್, ಮೆಡಿಕಲ್ ಕಾಲೇಜಿಂದ ಹುಡುಗರು ಬರ್ತಾರೆ. ಹಾಂ ಸರ್. ಇಲ್ಲಿ ಆಫೀಸರ್ಸ್, ಇಲ್ಲಿ ತಹಸೀಲ್ದಾರ್ ಇದು ರಿಜಿಸ್ಟರ್ ಆಫೀಸ್ ಇದೆ, ಹಾಂ ಅಲ್ಲಿ ಜನ ಬರ್ತಾರೆ ಬೆಳಗ್ಗೆ. ಸ್ವಲ್ಪ ಚೆನ್ನಾಗಿದೆ. ಹಾಂ, ನೋಡಿ ಸಬ್ ರಿಜಿಸ್ಟರ್ ಆಫೀಸ್ ಅಂದ್ರೆ ಇದೆ ಅಂತಾನೆ. ಇದು ನೋಡಿ ವೀಕ್ಷಕರೇ, ತಮ್ಗೆ ತೋರಿಸ್ತೀನಿ. ಸಾಹೇಬ್ರು ಹೇಳಕತ್ತಾರ, ಇದು ಯಶೋಧ ಕರ್ನಾಟಕ ಗೃಹ ಮಂಡಳಿ, ಇಲ್ಲಿ ಮುಂದೆ ಯಶೋಧ ಹಾಸ್ಪಿಟಲ್ ಇದೆ. ಇದು ಸಬ್ ರಿಜಿಸ್ಟರ್ ಆಫೀಸ್ ಇದೆ. ಇದು ಮುಂದೆ ಕರ್ನಾಟಕ ಗೃಹ ಮಂಡಳಿ ಇದೆ, ಯಶೋಧ ಹಾಸ್ಪಿಟಲ್ ಆಸ್ಪತ್ರೆ. ಅದ್ರಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಇದು ಇಡ್ಲಿ ಗೃಹ ಇದೆ, ತಟ್ಟೆ ಇಡ್ಲಿ ಗೃಹ. ಬಂದು ತಾವು ತಿನ್ಬಹುದು. KCP ಕಾಲೇಜ್ ಹುಡುಗರು ಅವರು ಬರ್ತಿರ್ಬೋದ್ರಿ. ಹಾಂ, ನಮ್ಮ ಮೆಡಿಕಲ್ ಕಾಲೇಜ್ ಇಲ್ಲಿ ಹಿಂದ್ಗಡೆ ಏನು ಸರ್ ಇದು? KCP ಕಾಲೇಜು ಹಾಸ್ಟೆಲ್ ಇವೆ, ಕಾಲೇಜೇ ಇದೆ. ಆಮೇಲೆ ಮೆಡಿಕಲ್ ಕಾಲೇಜು, ಹಾಸ್ಟೆಲ್ ಎಲ್ಲ ಇದೆ. ಹಾಂ ಸರ್. ಹಾಂ ಸರ್, ಅವರೆಲ್ಲ ಇಲ್ಲಿ ಬರ್ತಾರೆ ಸರ್. ಬರ್ತಾರೆ. ಇವನ್ ಡಾಕ್ಟರ್ ಕೂಡ ಬರ್ತಾರೆ. ನಾ ಅವ್ರನ್ನ ರಿವ್ಯೂ ತೊಗೊಂಡೇನಾ, ಡಾಕ್ಟರ್ ಅಂತ್ರಿ ಅವರು. ಮತ್ತು ಅವ್ರು ಹೈಜೆನಿಕ್ ಇದ್ದರೆ ಬಂದು ತಿಂತಾರಲ್ಲ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಹಾಂ, ನಿಮ್ಮ ಹೆಸರು ಹೇಳ್ರಿ ಸರ್? ಸೋನು ಅಂತ ಹೇಳ್ರಿ. ಪೂರ ಹೆಸರು ಹೇಳ್ರಿ? ಸೋನು ಮಾಡಿ. ನೀವೇನು ಕಲ್ತೀರಿ? ಸೆಕೆಂಡ್ ಇಯರ್ ಮುಗಿಸಿ ಫೋಟೋಗ್ರಫಿ ರನ್ನಿಂಗ್ ಫೋಟೋ ಸ್ಟುಡಿಯೋದ ನಿಮ್ದು ಯೂಟ್ಯೂಬ್ ಚಾನಲ್ ಅಂತೂ ಹೇಳಿದ್ರಿ. ಓಕೆ, ಈಗ ನೀವು ಇದನ್ನ ಅವರು ನಿಮ್ಗೆ ಹಳೆಯ ಆಗ್ಬೇಕು, ಹೌದಲ್ರಿ? ಹಳೆಯ ಮಾಮ ಭಂಜ ಕೂಡಿ ಇದನ್ನು ಮಾಡ್ತಾ ಇದ್ದೀರಿ. ಓಕೆ, ಇದು ನೀವೇನು ಮಾಡಿರಲ್ಲ, ಈ ಟೇಸ್ಟ್, ಈ ಸ್ವಚ್ಛತಾ, ಇದು ಹೆಂಗೆ ಕಲ್ತ್ರಿ ನೀವು? ನಾವು ಒಮ್ಮೆ ಬೆಂಗಳೂರಿಗೆ ಹೋಗಿದ್ದೀವಿ ರೀ. ಹಾಂ, ಮೊದಲು ನಮ್ಮ ಇವ್ರದ್ದು ಅಲ್ಲೇ ಜಾಬ್ ಇತ್ತು IT ಕಂಪ್ನಿ ಒಳಗೆ. ನಿಮ್ಮ ಹಳೆಯ? ಹಾಂ ಹಾಂ, ಅಲ್ಲಿ ಜಾಬ್ ಇದ್ದಾಗ ಅಲ್ಲೇ ಒಮ್ಮೆ ಹಿಂಗೆ ತಿನ್ನು ಮುಂದಾಗ ಟೇಸ್ಟ್ ಮಾಡಿದ್ದೀವಿ ರೀ. ಹಾಂ, ಇಲ್ಲಿ ಬಂದಿದ್ದು ಟೇಸ್ಟ್ ನೋಡ್ಬೇಕಂತೆ ನಾವು ಭಾಳ ರಿಸರ್ಚ್ ಮಾಡಿ 3 ತಿಂಗಳ ರಿಸರ್ಚ್ ಮಾಡಿ ಈ ಟೇಸ್ಟ್ ತಂದಿರಿ. ಫಸ್ಟ್ 3 ತಿಂಗಳು ಮನೆಯಾಗೆ ರಿಸರ್ಚ್ ಮಾಡಿರಿ. ಮನೆಗೆ ರಿಸರ್ಚ್ ಮಾಡಿರಿ, ವೆರಿ ಗುಡ್. ರಿಸರ್ಚ್ ಮಾಡಿ ಆಮೇಲೆ ಯಾರಿಗೂ ನಾವು ಟೇಸ್ಟ್ ಕೇಳಿಲ್ಲ. ಹಾಂ, ಈ ಟೇಸ್ಟ್ ಬರಬೇಕಂತೆ, ಈ ಟೇಸ್ಟ್ ಫೈನಲ್ ಆಗಿ ಈಗ ಮೌತ್ ಟು ಮೌತ್ ಇದು ಆಗಿ ಜನ ಹಿಂಗೆ ಬರ್ತಾ ಇದ್ದಾರೆ.
ಅಡ್ವರ್ಟೈಸ್ ಆಗಿ ಹಾ ಹೌದು. ಈಗ ನಮ್ದು ಯೂಟ್ಯೂಬ್ 30 ಬಂದು ನಿಮ್ದು ಮಾಡ್ಲಿಕ್ಕೆ ನಿಮ್ ಕ್ವಾಲಿಟಿ ನೋಡಿ. ಓಕೆ, ಈಗ ಇನ್ನೊಂದು ಬ್ರಾಂಚ್ ಮಾಡ್ಬೇಕಂತ ಹೇಳಿದ್ರು ಅವ್ರು. ಹೌದು. ಅದು ಮಾಡ್ಬೇಕಂತ ವಿಚಾರ ಅದ. ಇನ್ನೊಂದು ಮತ್ತೆ ನೀವು ಫ್ರಾಂಚೈಸಿ ಕೊಡ್ತೀರೇನು ಯಾರಿಗೆ? ಫ್ರಾಂಚೈಸ್ ಕೊಡೋದು ಐತ್ರಿ ಸರ್, ಇನ್ನ ರಿಜಿಸ್ಟ್ರೇಷನ್ ಆಗಿಲ್ಲಂತೆ ಸುಮ್ಮನೆ. ಹಾ ಅದಕ್ಕೆಲ್ಲ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಇದು ಮಾಡ್ಬೇಕಲ್ಲ ಸರ್. ಹೌದು. GST ಇದ್ರ ಮೇಲೆ ಮಾಡ್ತಿರೋ ಏನ್ ಅಂದ್ರ ಇದ್ರ ಮ್ಯಾಗೆ ಮಾಡೋದು ವಿಚಾರ ಐತಿ ಸರ್. ಯಾಕಂದ್ರ ಅಂಗಡಿ ಪ್ರಾಪರ್ ಅಂಗಡಿ ಹಾಕಿದೇವ್ ಅಂದ್ರ ಎಲ್ಲಾ ರೇಟ್ ಹೆಚ್ಚ್ ಮಾಡ್ಬೇಕಾಗುತ್ತೆ. ಹಾ ಹೋಟೆಲ್ ಟೈಪ್ ರೇಟ್ ಹೌದು, ಹೆಚ್ಚು ಮಾಡ್ಬೇಕಾಗುತ್ತೆ. ಹಿಂಗಾಗಿ ಅದು ಅಫೋರ್ಡೇಬಲ್ ಇರುದಿಲ್ಲ ಗಿರಾಕಿ. ಮತ್ತ ನಮ್ದು ಹೆಂಗ ಕ್ಲೀನ್ ಕಾಣ್ತೈತ್ರಿ ಮುಂದೆ ಏನಿದ್ರು. ನೀವೇನಾಗ ಡೈಲಿ ಏನೈತಿ ಫ್ರೆಶ್ ಟು ಫ್ರೆಶ್. ಫ್ರೆಶ್ ಟು ಫ್ರೆಶ್. ಓಕೆ ಸರ್. ಹೋಟೆಲ್ ಒಳಗ್ ನೀವು ಆರ್ಡರ್ ಮಾಡ್ತೀರಿ, ಹೊರಗ್ ಕೂತ್ ತಿಂತೀರಿ, ಒಳಗೆ ಏನ್ ಆಗ್ತೈತಿ ಏನಿಲ್ಲ ಗೊತ್ತಾಗಂಗಿಲ್ಲ. ಗೊತ್ತಾಗಲ್ಲ. ನಮ್ ಇಲ್ಲಿ ಕಡೆ ನೀವು ಹಂಗಿಲ್ಲ. ಎಲ್ಲ ನೀವು ನಾವೆಲ್ಲ ಇಲ್ಲಿ ಸ್ವಚ್ಛ ಕಾಣ್ತೈತ್ರಿ. ಮುಗಿಕ್ ಬಂದದ್ರಿ ಅದು. ಇವೆರಡು ಇದ್ರ ಮೇಲೆ ಮಾಡ್ತೀನಿ ಅಂದ್ರಿ ಗ್ಯಾಸ್ ತಂದು 2 ಬಾಕ್ಸ್ ಮೇಲೆ. ಇದು ಇಲ್ಲೇ ರೂಮ್ ಐತ್ರಿ ಸರ್ ಒಳಗ. ಇದು ಗಾಡಿ ಹೊಸದೇ ತಗೊಂಡಿರೋ ಸರ್, ಸೋಲಾಪುರಿಗೆ ಹೋಗಿ ಬಿಲ್ಡ್ ಮಾಡೋದು. ಇದು ಸೋಲಾಪುರಕ್ಕೆ ಹೋಗಿ ಬಿಲ್ಡ್. ಗಾಡಿ ಯಾವತ್ತು ತೊಗೊಂಡ್ರಿ? ಇದು ಗಾಡಿ ತಗೊಂಡು 9 ತಿಂಗಳಾಯ್ತು. ಯಾವ್ದು ಕಂಪ್ನಿ ಇದು? ಇದು ಪ್ಯಾಜೋ ಕಂಪ್ನಿ ತಗೊಂಡು ಸೋಲಾಪುರಕ್ಕೆ ಹೋಗಿ ಬಿಲ್ಡ್ ಮಾಡ್ಸ್ಕೊಂಡು ನೀವು ಬಿಲ್ಡ್ ಮಾಡ್ಕೊಂಡು ಬಂದ್ರಿ. ಸ್ಟಿಕರಿಂಗ್ ಈಗ ಯಾಕಂದ್ರೆ ಇವೆಲ್ಲ ಯಾಕೆ ಕೇಳ್ತೇವೆ ಅಂದ್ರೆ ಕೆಲವೊಬ್ರು ಯಾರೇ ಮಾಡೋರು ಇರ್ತಾರೆ. ನಿಮ್ಮ ಇಬ್ರು ಫೋನ್ ನಂಬರ್ ಹಾಕಿರ್ತೀನಿ ನಾ, ನಿಮಗೆ ಕೇಳ್ತಾರ ಅವ್ರು. ಹೌದು. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನೀವು. ಅವರು ಮಾಡ್ಕೊಂಡ್ತೇನೆ ಅವ್ರು ಇರ್ತಾರೆ, ಹೌದೌದು. ಹೆಲ್ಪ್ ಮಾಡ್ಬೇಕು. ಓಕೆ, ಥ್ಯಾಂಕ್ ಯು ಸರ್. 30 ಅದೇ ವಡಾ ಮಾಡ್ತಾರಂತೆ. ವಡಾ ರೈಸ್ ಐಟಮ್ ಮಾಡ್ತೀವ್ರಿ ಸರ್. ಮತ್ತೆ ಈಗ ಇದಿಷ್ಟೇ ರೈಸ್ ಐಟಮ್ ಮತ್ತ ಎಲ್ಲಾ ಬಾಕಿ ಐಟಮ್ ಬಂದಿಟ್ಟು ವಡಾ ಆಕ್ಚುಲಿ ಚಾಲು ಇರ್ತೈತೆ. ಸ್ವಲ್ಪ ವಡಾನು ಇವತ್ತು ಬಂದಿಟ್ಟಿವ್ರಿ. ಸ್ನಾಕ್ಸ್ ಐಟಮ್ಸ್ ಏನಿಲ್ಲ ಸರ್, ಮುಂಜಾನೆ ಅಟ್ಟೆ ನಾಷ್ಟ. ರೈಸ್ ಎಲ್ಲಿ ತರ್ತಾರೆ? ರೈಸ್ ನಾವೆಲ್ಲ ಅಂದ್ರ ಮಾಡಿ ತರ್ತೀವಿ. ಇಲ್ಲ, ಕ್ವಾಲಿಟಿ ಯಾವ್ದು? ಎಲ್ಲ 3 ರೈಸ್. ಹಿಡಿದು ದೋಸೆ ಅಂತ ಕೇಳಿ. ರೈಸ್ ಎಲ್ಲಿ ತರ್ತಿದೆ? 3 ಎಲ್ಲ ಕ್ಲೀನ್ ಇರ್ತಾವಿಲ್ಲ ಸರ್. ಹಂಗಾಗಿ ನಾವು 3 ಸೂಪರ್ ಬಜಾರ್. ಓಕೆ, ಥ್ಯಾಂಕ್ಸ್ ಸರ್, ಧನ್ಯವಾದಗಳು ನಿಮ್ಗೆ. ಇದು ನೋಡಿ, ಇದು ಏನು ಹಚ್ತಾ ಇದ್ರಿ? ಬೆಣ್ಣೆ ಹಚ್ತಾ ಇದ್ದಿಲ್ಲ. ಇದು ಚಟ್ನಿ ಇದೆ, ಒಳಗಡೆ. ಇದು ನೀರಿಗೆ ಇಷ್ಟೇ ಇದ್ರೊಳಗೆ. ಮೇಡಮ್, ತಮ್ಮ ಹೆಸರು ಹೇಳಿ. ಅಲ್ಲಿ ಸಾರಿ ಸರ್, ತಮ್ಮ ಹೆಸರು ಹೇಳಿ. ಭರತ್ ಹುಗಾರ್ ಅಂತ. ಯಾವ್ರಿ ಸರ್ ತಮ್ಮದು? ಬಿಜಾಪುರ ಅದ್ರ ಲೋಕಲ್ ಹಳ್ಳಿಯವ್ರು. ಬಿಜಾಪುರ್ನಾಗ ಯಾವ ಹಳ್ಳಿ ಹೆಸರು ಹೇಳ್ಬೇಕ್ರಿ ಮೊದಲು? ಗುಣಕಿ. ಬಿಜಾಪುರ ಅಂತ ಹೇಳ್ಬಾರ್ದ್ರಿ, ಮೇನ್ ಗುಣಕಿ ನಮ್ಮದು. ಗುಣಕಿ. ಸರ್, ಏನ್ ಮಾಡ್ತೀರಿ ಇಲ್ಲಿ? ಇಲ್ಲಿ ಬ್ಯಾಂಕ್ನಾಗ ವರ್ಕ್ ಮಾಡ್ತೀವಿ. ಯಾವ ಬ್ಯಾಂಕ್ ಸರ್? ಕೆನರಾ ಬ್ಯಾಂಕ್. ಇಲ್ಲಿ ಎಷ್ಟು ದಿವಸ ಐತ್ರಿ ಸರ್ ಬರಕಂತಾವ್? ಬರ್ತಿರ್ತೇವ್ ಡೈಲಿ. ಹೆಚ್ಚು ಕಮ್ಮಿ ವಾರನಾಗ 2 ರಿಂದ 3 ಸಾರಿ ಬರ್ತೀವಿ. ಟೇಸ್ಟ್ ಸ್ವಚ್ಛತಾ ಬಗ್ಗೆ ಏನ್ ಹೇಳ್ತೀರಿ ಇವ್ರು? ಸ್ವಚ್ಛತಾ ಅಂತೂ ಓಕೆ, ಅಗದಿ ಕ್ಲಿಯರ್ ಅದ. ಟೇಸ್ಟ್ ಅಂತೂ ಈ ಬಿಜಾಪುರ್ನಾಗ ಈ ತರ ಇಡ್ಲಿ ಎಲ್ಲಿ ಸಿಗಲ್ಲ. ಅದೇ ಬೇಕಾಗಿತ್ತು ಸರ್ ನಮಗೆ. ಎಲ್ಲಿ ಬಿಜಾಪುರ ಸುತ್ತಮುತ್ತ ತಿರ್ಗಾಡ ನಾವು ನಿಮ್ಮಂತವ್ರು ಹೇಳಿದ ಮೇಲೆ ಬಂದು ಯೂಟ್ಯೂಬ್ ಮಾಡಕತ್ತಿದ್ದೀವಿ. ಟೇಸ್ಟ್ ಮಸ್ತ್. ಅವ್ರು ಎಂಜಿನಿಯರ್ಸ್ ಇರ್ತಾರೆ, ಎಂಜಿನಿಯರ್ಸ್ ಇದನ್ನ ಮಾಡ್ತಾ ಇರ್ತಾರೆ ಹುಡುಗರು. ಸರ್ ನಾನು ಮೊದಲೇ ಬರ್ತಿದ್ರು. ಯಾಕಂದ್ರ ಒಂದೊಂದು ಟೈಮ್ದಾಗ ಇಲ್ಲಿ ಸಿಗಲ್ ಬರೋದ್ರ ಲೇಟ್ ಆಗಿ ಬಂದ್ರೆ ಸಿಗಲ್. ಹೇಳಿದ್ರಿ ಅವ್ರು 9-9ವರೆಗೆ ಹೋಗ್ತೇವೆ ಅಂತ ಹೇಳಿದ್ರಿ ಅವ್ರು. ಬಿಜಾಪುರ ಫಸ್ಟ್ ಕ್ಲಾಸ್. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಅಮ್ಮವ್ರಿಗೆ ಕೊಡ್ರಿ. ನಿಮ್ಮ ಮಗಳ ಇವರು? ಅಮ್ಮ ಹೆಸರು ಹೇಳಿಯಮ್ಮ. ನನ್ನ ಹೆಸರು ಕಮಲ. ಏನಮ್ಮ? ಕಮಲ. ನೀವೇನ್ ಮಾಡ್ತೀರಿ ಅಮ್ಮ? MBBS ಸ್ಟೂಡೆಂಟ್. ವೆರಿ ಗುಡ್. ಡಾಕ್ಟರ್ ಬಂದು ಇಲ್ಲಿ ತಿಂತೀರಪ್ಪ ಅಂದ್ರೆ ಇದು ಹೈಜೆನಿಕ್ ಫೇಮಸ್ ಇದು. ಇದೆ ಸರ್. ಹೌದಲ್ರಿ? ಮತ್ತೆ ಮೋರೋವರ್ ಅಫೋರ್ಡೆಬಲ್ ಇದೆ. ಮತ್ತೆ ಟೇಸ್ಟು ಹಾಗಿದೆ ರೀ, ಚಲೋ ಇದೆ ರೀ. ಓಕೆ, ಅದಕ್ಕೆ ಇಲ್ಲಿ ಭಾಳ ರಶ್. 9-9ವರೆಗೆ ಕ್ಲೋಸ್ ಮಾಡ್ತೇವೆ ಅಂತ ಹೇಳಿದ್ರಿ. ಚಲೋ ಇದೆ, ಅಫೋರ್ಡೆಬಲ್ ಇದೆ, ಹೈಜೀನ್ ಇದೆ. ಓಕೆ, ಎಲ್ಲರೂ ಬಂದು ತಿನ್ಬೋದು. ಡೈಲಿ ವರ್ಕರ್ಸ್ ಇದೆ. ಓಕೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಅದು ಮುಂದ್ಗಡೆ ಕಾಣೋದು ಅದು ಸಬ್ ರಿಜಿಸ್ಟರ್ ಆಫೀಸ್. ಅದು ಈಗ ತಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಇದು ಸೋಲಾಪುರ ರೋಡ್. ಇದು ನಮಸ್ಕಾರ ವೀಕ್ಷಕರೇ. ಈಗೆಲ್ಲ ನಿಮಗೆಲ್ಲ ಇದು ಶೂಟಿಂಗ್ ಮಾಡಿ ತೋರಿಸಿನಿ ನಾನು. ಈಗ ನಾ ಇಲ್ಲಿ ಟೇಸ್ಟ್ ಮಾಡಿ ಹ್ಯಾಂಗ ಅನ್ನೋದು ಹೇಳ್ತೀನಿ. ಓಕೆ, ಇದು ಚಟ್ನಿ ಇದೆ ನೋಡಿ. ಇದು ಚಟ್ನಿ ಮಾಡ್ಯಾರ. ಇದ್ರ ಮ್ಯಾಲೆ ಪೋಡಿ ಹಾಕಿ ಮ್ಯಾಲೆ ತುಪ್ಪ ಹಾಕ್ಯಾರ. ಇದ್ರ ಮ್ಯಾಲೆ ತುಪ್ಪ ಹಾಕ್ಯಾರ. ಇದು ನೋಡ್ರಿ, ಇದೇನದಲ್ಲ, ಪೋಡಿ ಹಾಕ್ಯಾರ, ತುಪ್ಪ ಹಾಕ್ಯಾರ, ಚಟ್ನಿ ಹಾಕ್ಯಾರ. ತೆಗಿ. ಇದನ್ನ ಒಂದು ಬೈಟ್ ನಾ ನೋಡ್ರಿ.
ಸೂಪರ್ ಅದ, ಟೇಸ್ಟ್ ಭಾಳ ಭಾರಿ ಅದ. ಈ ತಟ್ಟೆ ಇಡ್ಲಿ ಎಷ್ಟು ಸ್ಪಾಂಜಿ ಅದಾವ ಅಂದ್ರೆ ನೋಡ್ರಿ ಎಷ್ಟು ಸ್ಪಾಂಜಿ ಅದ ತಟ್ಟೆ ಇಡ್ಲಿ. ಈ ತಟ್ಟೆ ಇಡ್ಲಿ ಮತ್ತೆ ಎಲ್ಲಿ ಮಾಡಲ್ಲ, ಇದೇ ತಟ್ಟೆ ಇಡ್ಲಿ ಬಿಜಾಪುರನಲ್ಲಿ ಎಲ್ಲಿ ಮಾಡೋಲ್ಲ ಅಂತ ನನ್ನ ಅಭಿಪ್ರಾಯ ಕೊಡ್ತಾ ಇದ್ದೀನಿ ನಾನು. ಸರ್ ಹಾಂ ಬಿಜಾಪುರ ಮಾಡ್ತಾರೆ, ಒಂದೆರಡು ಮಕ್ಕಳು ಮಾಡ್ತಾರೆ, ಈ ಟೇಸ್ಟ್ ಬರಂಗಿಲ್ಲ. ಬಿಡ್ತಾರೆ. ಬಿಜಾಪುರ ಮಾಡ್ತಾರೆ ಸರ್, ಬೇರೆ ಕಡೆ ಮಾಡ್ತಾರೆ ನೋಡಿದ್ವಿ, ಬಟ್ ಈ ಟೇಸ್ಟ್ ಇಲ್ಲ. ಈ ಟೇಸ್ಟ್ ಸ್ವಲ್ಪ ಬರಂಗಿಲ್ಲ. ಭಾಳ ಭಾರಿ ಟೇಸ್ಟ್ ಅದ, ಬಂದು ನೋಡ್ರಿ. ಅದು ಬಿಡ್ತಾರೆ. ಬಾಯಾಗ ಇಟ್ಟು ಕೂಡಲೇ ಮೆಲ್ಟ್ ಆಗಿಬಿಡ್ತಾವೆ ಇಡ್ಲಿ. ಭಾಳ ಟೇಸ್ಟ್, ಭಾಳ ಅವ್ರು ಹೆಂಗೆ ಬ್ಯಾಟರ್ ಮಾಡ್ತಾರೋ ಗೊತ್ತಿಲ್ಲ, ಬಟ್ ಟೇಸ್ಟ್ ಅಂತೂ ಅದ್ಭುತ ಅದು. ತಿಂದ್ರೆ ಹಾಗೆ ತಿನ್ನುವಂಗೆ ಅನಿಸುತ್ತೆ. 1 2 3 ತಿನ್ನೋ ಬಂದು ಇಲ್ಲಿ ತಿಂದು ನನಗೆ ಕಾಮೆಂಟ್ ಮಾಡಿ ತಿಳಿಸಿರಿ ನೀವು, ನಾ ಕರೆ ಹೇಳೋಕತ್ತೀನೋ ಸುಳ್ಳು ಹೇಳೋಕತ್ತೀನೋ. ದಯಮಾಡಿ ನೋಡಿ, ಅದ್ಭುತ ಟೇಸ್ಟ್. ಒಮ್ಮೊಮ್ಮ 10 ಗಂಟೆ ಖಾಲಿ ಆಗಿಬಿಟ್ಟಿರ್ತಾರೆ ಬಂದ್ರೆ, ಇಲ್ಲ 9ಕ್ಕೆ ಖಾಲಿ ಆಗ್ತಾರೆ ಅವರು. ನೀವು ಯಾಕಡೆ ಹೋದ್ರು 7ರಿಂದ 9 9:30 ಬಂದು ತಿಂದು ಹೋಗ್ಬೇಕು. ನೀವು ನಂತರ ಬಂದ್ರಿ ಇಲ್ರಿ ಸರ್ ನಾವು ಬಂದ್ರೆ ನಮ್ಮ ಫೋನ್ ಮಾಡ್ತಕ್ಕದ್ದಲ್ಲ. 7ರಿಂದ 10 10:30 ತನಕ ಇರ್ತಾರಂತ ಹೇಳ್ತಾರೆ ಅವ್ರು, ಬ್ಯಾಟರ್ ಹೆಂಗೆ ಉಳಿತದ ಹಂಗೆ. ಇಲ್ಲ ಅಂದ್ರೆ 9 9:30 ಕ್ಲಾಸ್ ಆಗ್ತದೆ. ನೀವು ಬೇಗನೆ ಬಂದು 9:30 ಒಳಗೆ ಬಂದು ತಿಂದು ಹೋಗು. ಓಕೆ. ಹಾಂ, ಇದು ನೋಡ್ರಿ, ಇದು ಇಡ್ಲಿ, ಇದು ಪ್ಲೇನ್ ಇಡ್ಲಿ ಮೇಲೆ ಬೆಣ್ಣೆ ಹಾಕಿ ಕೊಟ್ಟಿದ್ದಾರೆ. ಈಗ ಚಟ್ನಿ ಬೆಣ್ಣೆ ಆಗಲೇ ನಿಮ್ಗೆ ತೋರಿಸಿದ್ದು, ಪೋಡಿ ಹಾಕಿದ್ದು ತೋರಿಸ್ತೀನಿ, ಪೋಡಿ ತುಪ್ಪ ಹಾಕಿದ್ದು. ಇದು ಯಾವುದೇ ತಗೊಳ್ರಿ 50 ರೂಪಾಯಿ ಇದು ಪ್ಲೇಟ್. ಒಂದು ಡಬಲ್ ಬರ್ತಾವಲ್ರಿ, ಡಬಲ್ ತಟ್ಟೆ ಇಡ್ಲಿ ಮೇಲೆ ಇದನ್ನು ಹಾಕಿಕೊಳ್ಳೋದು 50 ರೂಪಾಯಿ ತೊಗೋತಾರೆ ಯಾವುದೇ ತೊಗೊಂಡ್ರು. ಇಷ್ಟೊತ್ತು ತಮ್ಗೆ ಪೋಡಿ ಹಾಕಿದ್ದು ತೋರಿಸ್ತೀನಿ. ಈಗ ನಿಮ್ಗೆ ಬೆಣ್ಣೆ ತಟ್ಟೆ ಇಡ್ಲಿ ಮೇಲೆ ಬೆಣ್ಣೆ ಚಟ್ನಿ ಹಾಕಿದ್ದೆ ಅಂತ ತಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಫ್ಲಫಿ ಆಗಿದೆ ನೋಡಿ, ಇದನ್ನ ಅದ್ಭುತ ಟೇಸ್ಟ್ ಇದು. ನಾ ಸ್ವಲ್ಪ ತಣ್ಣಗಾಗಿ ತಿಂತೀನಿ ನಾನು, ಬಟ್ ಅದ್ಭುತ ಟೇಸ್ಟ್. ಅತಿ ಬಿಸಿ ತಿಂದ್ರೆ ನನಗೆ ಆಗಿ ಬರಲ್ಲ, ಸ್ವಲ್ಪ ತಣ್ಣಗಾಗಿ ತಿಂತೀನಿ. ಅದ್ಭುತ ಟೇಸ್ಟ್ ಇದೆ. ನೀವು ಬಂದು ಇದನ್ನು ತಿಂದು ಟೇಸ್ಟ್ ಮಾಡಿ ನಮ್ಗೆ ಕಾಮೆಂಟ್ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತ ತಿಳ್ಕೊಂಡು ತಮ್ಮಲ್ಲಿ ಇದು ಹೇಳ್ತೀನಿ. ಹಾಂ, ಇದೇ ನೋಡಿ, ಇದು ಸಬ್ ರಿಜಿಸ್ಟ್ರ್ ಆಫೀಸು ಮತ್ತು ಯಶೋಧ ಹಾಸ್ಪಿಟಲ್ ಅಂತಿರುತ್ತೆ. ಎಕ್ಸಾಕ್ಟ್ಲಿ ಇದರ ಅಪೋಸಿಟ್ ವೆಹಿಕಲ್ ನಿಂತಿದೆ ಯೆಲ್ಲೋ ಕಲರ್ದು. ಅದೇ ತಟ್ಟೆ ಇಡ್ಲಿಯಲ್ಲಿ ಕೊಡೋದು ಮುಂಜಾನೆ 7 ಗಂಟೆಯಿಂದ 10 ಗಂಟೆ ತನಕ. ಅಂದರೆ ಅಷ್ಟು ನಂತರ ಬಂದರೆ ಮತ್ತೆ ಸಿಗೋದಿಲ್ಲ, ಅಷ್ಟು ರಶ್ ಇರುತ್ತೆ ಇಲ್ಲಿ, ಅಷ್ಟು ಟೇಸ್ಟ್ ಇದೆ ಇದು. ಇಲ್ಲಿ ಬನ್ನಿ, ಬಂದು ತಾವು ತಿಂದು ಟೇಸ್ಟ್ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ನೋಡಿ, ಇದು ಎದುರುಗಡೆ ಎಕ್ಸಾಕ್ಟ್ಲಿ ಸಬ್ ರಿಜಿಸ್ಟ್ರ್ ಆಫೀಸ್ ಮತ್ತು ಯಶೋಧ ಹಾಸ್ಪಿಟಲ್ ಬಲಗಡೆ ಬಲಗಡೆ. ಇದು ಸೋಲಾಪುರ ರಸ್ತೆ, ಇದು ಸೋಲಾಪುರಕ್ಕೆ ಹೋಗೋದು, ಇದು ಬೈಪಾಸ್ ಕಡೆ ಹೋಗೋದು. ಇದು ಎಡಗಡೆ, ಇದು ಸಿಟಿ ಒಳಗೆ ಹೋಗೋದು. ಇಲ್ಲಿ ಬನ್ನಿ, ಬಂದು ನಮಗೆ ಇದ್ರದ್ದು ಏನಿದೆ ಟೇಸ್ಟ್ ಅದು ಕಾಮೆಂಟು. ಇದೇ ನೋಡಿ, ಈಗ ವೆಹಿಕಲ್ಲು ಯೆಲ್ಲೋ ಕಲರ್ ಇದೆ, ಯೆಲ್ಲೋ ಕಲರು ಒಂದು ವೆಹಿಕಲ್ ಇದೆ. ಅದರಲ್ಲಿ ನೋಡಿ ತಮಗೆ ಲೈಕ್ ಆದರೆ ಎಲ್ಲ ಕಡೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಂಥೇಳಿ, ಬೆಲ್ ಐಕಾನ್ ಒತ್ತಂಥೇಳಿ. ಯಾಕಂದರೆ ಈಗಿನ ಕಾಲದಲ್ಲಿ ಸರ್ಕಾರ ನಮಗೆ ಯಾವುದೂ ಜಾಬ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ಇಂಜಿನಿಯರ್ ಸ್ಟೂಡೆಂಟ್ಸ್ ಇದನ್ನು ಮಾಡಿ ಒಂದು ದಾರಿದೀಪ ಆಗಿದ್ದಾರೆ ನಿರುದ್ಯೋಗಿಗಳಿಗೆ. ನಾವು ನಮ್ಮದು ಏನಾದರೂ ಮಾಡಿ ಅಂದರೆ ಮುಂಜಾನೆ 7 ಗಂಟೆಯಿಂದ 10 ಗಂಟೆಯಲ್ಲಿ 5,000 ವ್ಯಾಪಾರ ಮಾಡಿ ಒಂದು 2,000 ಇವರು ಪ್ರಾಫಿಟ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಅಂತ. ತಿಂಗಳಿಗೆ 60,000 ಆಯಿತು. ಇದನ್ನು ನೋಡಿ ಕಲಿಬೇಕು ನಮ್ಮ ಮಕ್ಕಳು. ನಾವು ಏನಾದರೂ ಎಂಜಿನಿಯರ್ಸ್ ಮಾಡ್ತಾ ಇದ್ದಾರೆ, ಅದನ್ನು ನೋಡಿ ಕಲಿಬೇಕು. ದಯಮಾಡಿ ಇದನ್ನು ಎಲ್ಲ ಕಡೆ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಮಾಡಿ. ಎಲ್ಲರೂ ಬನ್ನಿ, ನಿಮ್ಮ ಟೇಸ್ಟ್ ನೋಡಿ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಅಂತ ತಮಗೆ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ.